ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಯುವ ನಿಧಿ ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ತೋರಿಸ್ತೀನಿ. ಇವತ್ತು ಯಾವ ಎರರು ಬರ್ತಿಲ್ಲ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ಅಕ್ನಾಲಜ್ಮೆಂಟ್ ಬರೋವರೆಗೂ ಕೂಡ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ವಿತ್ ಪ್ರೂಫೇ ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು. ನಿಮ್ಗೆ ಲಾಸ್ಟಲ್ಲಿ ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ಮಾಡ್ಕೊಳ್ಳೋವರೆಗೂ ಕೂಡ ತೋರಿಸ್ತೀನಿ. ಮತ್ತು ಅದ್ರದ್ದು ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು. ಸ್ಟೇಟಸ್ ಚೆಕ್ ಮಾಡೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಎಲ್ಲಿ ನೀವು ಒಂದು ಪಾಯಿಂಟ್ ಮಿಸ್ ಆದರೂ ನಿಮ್ಮ ಒಂದು ಅಪ್ಲಿಕೇಶನ್ಸಲ್ಲಿ ಏರುಪೇರು ಆಗೋಗುತ್ತೆ. ಎಲ್ಲರೂ ಡೀಟೇಲಾಗಿ ವಿಡಿಯೋನ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ ಫಾಸ್ಟಾಗಿ. ನಿಮಗೆ ಇಲ್ಲಿ ಎಲ್ಲ ತೋರಿಸ್ತೀನಿ. ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ರೀತಿ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕಂತ. ನೋಡಿ, ಮೊದಲನೇದಾಗಿ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಓಕೆನಾ, ನೋಡಿ ಇಲ್ಲಿ ಸೇವಾ ಸಿಂಧು ಅಂತ, ಜಸ್ಟ್ ಸೇವಾ ಸಿಂಧು ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಸೇವಾ ಸಿಂಧು 1 ಅಂತ ತೋರಿಸ್ತಿದೆ. ನೋಡಿ, ಈ ಒಂದು ಸೇವಾ ಸಿಂಧು 1 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಸೇವಾ ಸಿಂಧು ಅಕೌಂಟು ಸಾಕಷ್ಟು ಜನ ವಿದ್ಯಾರ್ಥಿಗಳದ್ದು ಇರುತ್ತೆ, ಯಾಕಂದರೆ ಇದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ರು. ಸೇವಾ ಸಿಂಧು ಅನ್ನ ತುಂಬ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ರು, ಆಗ ಪಾಸ್ಗೆ ಅಪ್ಲೈ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಿದ್ರು. ಈಗ ಸೇವಾ ಸಿಂಧು ಅಕೌಂಟ್ ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲ ನೀವು ಪಾಸ್ವರ್ಡ್ ಏನಾದರೂ ಮರ್ತಿದ್ರು ಪರವಾಗಿಲ್ಲ. ಇಲ್ಲೇನಾದರೂ ನೀವು ಒಂದು ವೇಳೆ ಪಾಸ್ವರ್ಡ್ ಏನಾದರೂ ಮರ್ತಿದ್ರು, ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. ಮತ್ತೆ ಇಲ್ಲಿ ಕ್ಯಾಪ್ಚಾ ಹಾಕಿ ಸಾಕು. ಇಲ್ಲಿ OTP ಬರುತ್ತೆ, OTP ಎಂಟರ್ ಮಾಡಿಬಿಟ್ಟು ಕ್ಯಾಪ್ಚಾ ಕೊಟ್ಟು ಸಬ್ಮಿಟ್ ಕೊಡ್ಬೋದು. ಇಲ್ಲ ನಿಮ್ಮ ಹತ್ರ ಇಲ್ಲ ಹೊಸ ಅಕೌಂಟ್ ಬೇಕು ನಮಗೆ ಅನ್ನೋದಾದ್ರೆ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇರುತ್ತಲ್ಲ, ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೇವಾ ಸಿಂಧು ಕರ್ನಾಟಕ, ಇಲ್ಲಿ ನೋಡ್ಕೋಬಹುದು. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ, ಮತ್ತೆ ಇಲ್ಲಿ ಕ್ಯಾಪ್ಚಾ ಅನ್ನ ಎಂಟರ್ ಮಾಡಿ. ಇಲ್ಲಿ ಏನು ಕ್ಯಾಪ್ಚಾ ತೋರಿಸ್ತಿದ್ಯೋ ಅದೆಲ್ಲ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಆದ್ರೆ ಕೊಡಿ. ಈ ನೀವು ಏನ್ ಮಾಡಬಹುದು ಅಂದ್ರೆ ಯೂಸರ್ ID ಮತ್ತೆ ಪಾಸ್ವರ್ಡ್ ಆದ್ರೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಇದೆಲ್ಲ ನೀವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೆಕ್ಸ್ಟ್ ನೋಡಿ, ನೀವು ರಿಜಿಸ್ಟರ್ ಮಾಡ್ಕೊಂತೀರಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೀವು ಪಾಸ್ವರ್ಡ್ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಎಲ್ಲರೂ ಅಷ್ಟೇ, ಈಗ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈ ನಂಬರ್ ಎಲ್ಲ ನಾನು ಹೈಡ್ ಮಾಡ್ತಿದ್ದೀನಿ. ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಏನು ತೋರಿಸ್ತಿದೆ ಆ ಒಂದು ಕ್ಯಾಪ್ಚಾನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಓಕೆನಾ, ಸಬ್ಮಿಟ್ ಕೊಟ್ಟ ಮೇಲೆ ಯಾವ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ, ನಿಮ್ಮ ಮೊಬೈಲ್ ನಂಬರ್ ಮತ್ತೆ OTP ಕ್ಯಾಪ್ಚಾ 3 ಎಂಟರ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಲಾಗಿನ್ ಪೇಜ್ ಆದರೆ ಓಪನ್ ಆಗುತ್ತೆ. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮದು ಮೊಬೈಲಲ್ಲಿ ಏನಾದರೂ ನೀವು ಅಪ್ಲೈ ಮಾಡ್ತಿದ್ರೆ ಆದಷ್ಟು ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕೊಳ್ಳೋಕ್ಕೆ ನೋಡಿ, ಯಾಕಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ, ನೆಕ್ಸ್ಟು ಅಪ್ಲೈ ಪರ್ ಸರ್ವಿಸಸ್ ಅಂತ ಕಾಣ್ತಿದೆ ಅಲ್ಲ, ನೋಡಿ, ಮೊದಲನೇದಾಗಿ ಎಲ್ಲರೂ ಡೆಸ್ಕ್ಟಾಪ್ ಸೈಟ್ಗೆ ಹಾಕ್ಕೋಬಿಡಿ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಪರ್ ಸರ್ವಿಸಸ್ ಅಂತ ಕಾಣ್ತಿದೆ ಅಲ್ಲ, ಒಂದು ಅಪ್ಲೈ ಪರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ, ಆ ಒಂದು ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಆದರೆ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮಗೆ ಸರ್ಚ್ ಅಂತ ಒಂದು ಕಾಣ್ತಿರುತ್ತೆ. ಇಲ್ಲಿ ಸರ್ಚಲ್ಲಿ ನೀವು ಯುವ ನಿಧಿ ಅಂತ ಟೈಪ್ ಮಾಡಿ. ನೋಡಿ, ನಾನು ಈಗ ಟೈಪ್ ಮಾಡಿದ್ದೀನಲ್ಲ, ನೀವು ಅಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ. ಆ ಒಂದು ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಮೇಲೆ ಆದರೆ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬನ್ನಿ. ಇಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು, ಸ್ವಯಂ ಘೋಷಣೆ ಒಪ್ಪಿಗೆ ಕೊಡಬೇಕು. ಐ ಆಮ್ ಎ ಡೊಮಿಸೈಲ್ ಆಫ್ ಕರ್ನಾಟಕ ಅಂತ ನೀವು ಇದು ನೋಡಿ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇಲ್ಲ ಅಂದರೆ ಇಲ್ಲಿ ಎಸ್ ಆರ್ ನೋ ಇದೆ ಅಲ್ಲ, ಇಲ್ಲಿ ಪ್ರತಿಯೊಬ್ಬರು ಎಸ್ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಇಂದ ಅಕಾಡೆಮಿಕ್ ಇಯರ್ 2023 ಪಾಸ್ ಡಿಪ್ಲೊಮಾ ಗ್ರಾಜುಯೇಷನ್ 2023ರಲ್ಲಿ ಪಾಸ್ ಆಗಿರಬೇಕು. ಮತ್ತು ಐ ಆಮ್ ನಾಟ್ ಪರ್ಸ್ಯೂಯಿಂಗ್ ಎನಿ ಹೈಯರ್ ಎಜುಕೇಷನ್, ನಾನು ಯಾವುದೇ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ. ಮತ್ತು ಇಲ್ಲಿ ನಾನು ಸ್ವಯಂ ಉದ್ಯೋಗಿ ಅಲ್ಲ, ಸಾಲೇತರ ನಾನು ಇಲ್ಲಿ ನೋಡಿ, ಐ ಆಮ್ ನಾಟ್ ಅವೈಲಿಂಗ್ ESI PF NPS ಬೆನಿಫಿಟ್ಸ್ ಅಂತಲೂ ಇದೆ ಇಲ್ಲಿ. ನೆಕ್ಸ್ಟು ಐ ಆಮ್ ನಾಟ್ ಎಂಪ್ಲಾಯ್ಡ್ ಅಂತ ಇಲ್ಲಿದೆ, ಯಾವುದೇ ಆಗಲಿ ಐದರ್ ಇನ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆಸ್ ಪರ್ ಯುವ ನಿಧಿ ಗೈಡ್ಲೈನ್ಸ್ ಈಸ್ ಟ್ರೂ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. If it is proved false, I will be liable for legal action and cancellation of my application and benefits ಅಂತ ಇದೆ. ಇಲ್ಲಿ ನಿಮ್ದೆಲ್ಲ ಕರೆಕ್ಟಾಗಿ ಇರುತ್ತೆ. ಎಲ್ಲರೂ ಹೌದು ಅಂತ ಕೊಡಿ.
ಓಕೆನಾ. ನೀವೆಲ್ಲ ಅನ್ಎಂಪ್ಲಾಯ್ಡ್ಸ್ ಇಲ್ಲಿ ಅನ್ಎಂಪ್ಲಾಯ್ಡ್ ಯಾರಿದ್ದೀರಾ ನೀವೇ ಅಪ್ಲೈ ಮಾಡ್ತಿದ್ದೀರಾ ಅಲ್ಲ, ಅದಕ್ಕೆ ಹೌದು ಅಂತ ಕೊಡಿ ಇಲ್ಲಿ. ಓಕೆನಾ. ನೀವು ಯಾವುದು ಹೈಯರ್ ಎಜುಕೇಷನ್ ಏನು ಮಾಡ್ತಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲಿ ಬರ್ತೀರಲ್ಲ, ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ನೇಮ್ ಆ್ಯಸ್ ಪರ್ ಆಧಾರ್ ಇಲ್ಲಿ ನೀವು ಎಂಟರ್ ಮಾಡೋಕ್ಕಾಗಲ್ಲ. ಯಾಕೆ ಎಂಟರ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನೋಡಿ ಆಧಾರ್ ಅಥೆಂಟಿಕೇಶನ್ ಮಾಡಬೇಕು ನೀವು. ಇಲ್ಲಿ ನೀವೇನು ಎಂಟರ್ ಮಾಡುವ ಅವಶ್ಯಕತೆ ಇಲ್ಲ, ಆದಷ್ಟು ಅದೇ ನಿಮ್ಮ ಡೀಟೇಲ್ಸು ನಿಮ್ಮ ಫೋಟೋ ಎಲ್ಲ ತಗೊಳುತ್ತೆ. ಇಲ್ಲಿ ನೀವು ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನಾದರೆ ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ. ಓಕೆನಾ. ನಾನಿಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡ್ತೀನಿ, ಇದು ಹೈಡ್ ಮಾಡ್ತಿದ್ದೀನಿ ಯಾಕಂದರೆ ಈ ಡೀಟೇಲ್ಸ್ ಎಲ್ಲ ಕಾನ್ಫಿಡೆನ್ಷಿಯಲ್ಲು. ಆಧಾರ್ ನಂಬರ್ ಎಂಟರ್ ಮಾಡಿಬಿಟ್ಟು ಈ ರೀತಿ ಒಂದು ಟಿಕ್ ಮಾರ್ಕ್ ಕೊಡಿ. ಟಿಕ್ ಮಾರ್ಕ್ ಕೊಟ್ಬಿಟ್ಟು ಇಲ್ಲಿ OTP ಅಂತ ಇರುತ್ತಲ್ಲ, ಈ ಒಂದು OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಆಧಾರ್ ನಂಬರ್ ಹಾಕಿ ನೀವು OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ OTP ಪಡೆಯಿರಿ ಅಂತ ಇರುತ್ತೆ. OTPಯನ್ನು ಎಂಟರ್ ಮಾಡಿಬಿಡಿ. ಓಕೆನಾ. ಎಂಟರ್ ಮಾಡಿದ್ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಮೊದಲು ನೀವು ಎಲ್ಲರೂ ಎಂಟರ್ ಮಾಡಿ OTP ಕಳಿಸಿ. ಸ್ವಲ್ಪ ಆಧಾರ್ದು ಡಿಲೇ ಆಗುತ್ತೆ ನಿಮ್ಗೆ OTP ಬರೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮಾಡಿ. ಓಕೆನಾ. ನೋಡಿ ನೀವು ಆಧಾರ್ ನಂಬರ್ ಕೊಟ್ಟು ಇಲ್ಲಿ OTPಯನ್ನು ಗೆಟ್ OTP ಕೊಟ್ಟ ಮೇಲೆ ನಿಮ್ಮ ಒಂದು ಆಧಾರ್ದು OTP ಆದರೆ ಬರುತ್ತೆ. ಇಲ್ಲಿ ಆಧಾರ್ ಕಡೆಯಿಂದನೇ OTP ಆದರೆ ಬರುತ್ತೆ. ಇಲ್ಲಿ OTPಯನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಓಕೆನಾ. ಇಲ್ಲಿ ನೋಡಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ಇಲ್ಲಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ತೋರಿಸುತ್ತೆ. ಓಕೆನಾ. ಅಲ್ಲಿ ನೀವು ರಿಟರ್ನ್ ಆಗ್ಬೋದು. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೆಳಗಡೆ ಕಾಣ್ತಿದೆ ಅಲ್ಲ, ಆ ಒಂದು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೀವು ಜಸ್ಟ್ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಿಬಿಟ್ಟು ಗೆಟ್ ಆಧಾರ್ ಡೀಟೇಲ್ಸ್ ಕೊಟ್ಟಿದ್ದ ಕೂಡಲೇ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆಟೋಮೆಟಿಕ್ಕಾಗಿ. ಈಗ ಏನು ಮಾಡಬೇಕು, ಇಸ್ ಕರೆಂಟ್ ಅಡ್ರೆಸ್ ಆಸ್ ಸೇಮ್ ಆಸ್ ಎಬೋ. ನೀವು ಕರೆಂಟ್ ಅಡ್ರೆಸ್ಸು ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಹೌದು ಅಂತ ಕೊಡಿ. ಒಂದು ವೇಳೆ ನಿಮ್ಮದು ನೋ ಇದ್ದರೆ ನಿಮ್ಮ ಒಂದು ಅಡ್ರೆಸ್ ಕರೆಂಟ್ ಅಡ್ರೆಸ್ ಯಾವುದಿರುತ್ತೆ ಅದು ಎಂಟರ್ ಮಾಡಿ. ನಾನು ಎಸ್ಸೇ ಕೊಡ್ತಿದ್ದೀನಿ ಇಲ್ಲಿ ಸೇಮ್ ಇರೋದ್ರಿಂದ. ಓಕೆನಾ. ಡಿಸ್ಟಿಕ್ ನೇಮ್ ಆಫ್ ದ ಅಪ್ಲಿಕೆಂಟ್, ಇಲ್ಲಿ ಡಿಸ್ಟಿಕ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ನೇಮ್ ಆಫ್ ದ ಅಪ್ಲಿಕೆಂಟ್ದು ಯಾವ ಒಂದು ಡಿಸ್ಟಿಕ್ ಇದೆ, ನಿಮ್ದು ಯಾವ ಡಿಸ್ಟಿಕ್ಕು, ನಿಮ್ಮ ಒಂದು ಡಿಸ್ಟಿಕ್ಕನ್ನು ಇಲ್ಲಿ ಎಂಟರ್ ಮಾಡಿ. ಮತ್ತು ಇಲ್ಲಿ ತಾಲೂಕನ್ನು ಎಂಟರ್ ಮಾಡಿ. ನೋಡಿ ಇಲ್ಲಿ ನೀವು ನಿಮ್ಮ ಒಂದು ಡಿಸ್ಟಿಕ್ ಮತ್ತು ತಾಲೂಕು ನೇಮನ್ನು ಕೊಟ್ಟ ಕೂಡಲೇ ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಜುಕೇಷನ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿ. ನೋಡಿ ನಾನು ಇಲ್ಲಿ ಡಿಗ್ರಿ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ UGನ PGನ ಅಂತ ಕೇಳುತ್ತೆ, ನೀವು ಆಯ್ಕೆ ಮಾಡಬೇಕಾಗುತ್ತೆ. ನಾನು ಇಲ್ಲಿ UG ಆಯ್ಕೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಬೋರ್ಡ್ ಕೇಳುತ್ತೆ. ನಾನಿಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ನಮ್ಮ ಒಂದು ಯೂನಿವರ್ಸಿಟಿ ಯಾವುದಿದೆ ಆ ಒಂದು ಯೂನಿವರ್ಸಿಟಿ ಆದರೆ ಕೊಡ್ತಿದ್ದೀವಿ. ಇಲ್ಲಿ ನೆಕ್ಸ್ಟ್ ಎಂಟರ್ ಪ್ರಾವಿಷನಲ್ ಡಿಗ್ರಿ ಡಿಪ್ಲೊಮೊ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಲ್ಲ, ಇಲ್ಲಿ ನಿಮ್ಮ ಒಂದು USN ಆದರೆ ಕೊಡಬೇಕಾಗುತ್ತೆ. ನಾನಿಲ್ಲಿ ನಮ್ಮ ಒಂದು USN ಆದರೆ ಕೊಡ್ತಿದ್ದೀನಿ. ಇಲ್ಲಿ ನೀವು ನಿಮ್ಮ ಒಂದು USN ಏನಿದೆ ಆ ಒಂದು USN ಆದರೆ ಕೊಡಿ. ನೆಕ್ಸ್ಟ್ USN ಕೊಟ್ಟ ಕೂಡಲೇ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಸ್ಪೇಸ್ ಕಾಣ್ತಿದೆ ಇಲ್ಲ, ಇದು ಆಟೋಮೆಟಿಕ್ ಬರುತ್ತೆ. ನೀವು ಆ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನೇಮ್ ತೋರಿಸ್ತಿದೆ, ಕ್ಯಾಂಡಿಡೇಟ್ ನೇಮ್ ಆಸ್ ಪರ್ ಮಾರ್ಕ್ಸ್ ಕಾರ್ಡ್ ತೋರಿಸ್ತಿದೆ. ಇಲ್ಲಿ ಕಾಲೇಜ್ ನೇಮ್ ಅಫಿಲಿಯೇಟೆಡ್ ಕಾಲೇಜ್ ತೋರಿಸ್ತಿದೆ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ರಿಸಲ್ಟ್ ನೋಡ್ಕೋಬೋದು. ಇಲ್ಲಿ 1/8/2023 ಆದರೆ ತೋರಿಸ್ತಿದೆ. ನಿಮ್ಗೆ ಏನಾದರೂ ಒಂದು ವೇಳೆ ಈ ರಿಸಲ್ಟ್ ಡೇಟ್ ಏನಾದರೂ ತಪ್ಪು ತೋರಿಸ್ತಿದೆ ಅನ್ನೋದಾದರೆ, ನಿಮ್ಮ ಒಂದು ರಿಸಲ್ಟ್ ಡೇಟ್ಗೆ ತೋರಿಸ್ತಿಲ್ಲ ಅಂದರೆ ನೀವು ಬೇಕಾದರೆ ಇಲ್ಲಿ ರಿಸಲ್ಟ್ ಡೇಟನ್ನು ಚೇಂಜ್ ಮಾಡುವಂಥ ಆಪ್ಷನ್ ಕೂಡ ಇದೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಯಾವ ದಿನಾಂಕಕ್ಕೆ ಬೇಕೋ ಆ ದಿನಾಂಕದ್ದು ಚೇಂಜ್ ಮಾಡ್ಬೋದು. ಅಂದರೆ ನಿಮ್ಗೆ ಯಾವಾಗ ರಿಸಲ್ಟ್ ಬಂದಿದೆ ಆವಾಗ ಡೇಟ್ ಬೇಕಾದ್ರೆ. ಇಲ್ಲ ನಿಮ್ಗೆ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗೋದು ಬೇಕಂದ್ರೆ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ 6 ತಿಂಗಳು ಕಳೆದಿದ್ದರೆ ಮಾತ್ರ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಡಿಗ್ರಿ ಮುಗಿದು 6 ತಿಂಗಳಾಗಿದ್ದರೆ ಮಾತ್ರ 2,000 ಹಣ ಬರುವಂಥದ್ದು. ನೋಡಿ ಇಲ್ಲಿ ನೀವು ನಿಮ್ಮ ಒಂದು ರಿಸಲ್ಟ್ ಡೇಟನ್ನಾದರೆ ಕೊಡಬೇಕಾಗುತ್ತೆ. ಇಲ್ಲಿ ಡೇಟ್ ಆಫ್ ರಿಸಲ್ಟ್ ಕೊಡಬೇಕಾಗುತ್ತೆ. ನೀವು ನಿಮ್ಮ ಒಂದು ರಿಸಲ್ಟ್ ಡೇಟ್ ಯಾವುದಿದ್ರೆ ಆ ಒಂದು ರಿಸಲ್ಟ್ ಡೇಟನ್ನಾದರೆ ಕೊಡಿ ನೀವು. ಓಕೆನಾ. ಇಲ್ಲ ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ಫೆಚ್ ಆಗಿದೆ ಅದು ಕರೆಕ್ಟ್ ಇದೆ ಅಂದರೆ ಕರೆಕ್ಟಾಗಿ ಅದೇ ಕರೆಕ್ಟ್ ಇದೆ ಅನ್ನೋದಾದರೆ ಬಿಡಿ, ಅದೇ ಕರೆಕ್ಟ್ ಇರುತ್ತೆ ಅಷ್ಟೇ. ಅದು ನಿಮ್ಮದು ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಬಿಡಿ, ಅದು ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ಡೊಮಿಸೈಲ್ ಚೆಕ್. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಇದೆಯಲ್ಲ, ಇಲ್ಲಿ ಡಿಗ್ರಿ ಡಿಪ್ಲೊಮೊ ರೇಷನ್ ಕಾರ್ಡ್ CET ನಂಬರ್ ಇರುತ್ತೆ. ನೀವು ರೇಷನ್ ಕಾರ್ಡ್ ಸಾಕಷ್ಟು ಜನ ಕೊಡ್ತಿದ್ರೆ ಅಲ್ಲಿ ರೇಷನ್ ಕಾರ್ಡ್ ಆದರೆ ಇದಾಗ್ತಿಲ್ಲ. ನೀವು ರೇಷನ್ ಕಾರ್ಡ್ ನಂಬರ್ ಕೊಟ್ಟರೆ ಆ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಿಲ್ಲ. ಅದರಿಂದ ಎಲ್ಲರೂ ಡಿಗ್ರಿ ಅಂತ ಕೊಡಿ. ಓಕೆನಾ. ಡಿಗ್ರಿ ಅಂತ ಕೊಡಿ, ಅಪ್ಲಿಕೇಶನ್ ತಗೊಳ್ಳುತ್ತೆ. ನೆಕ್ಸ್ಟ್ PUC ಇಯರ್ ಆಫ್ ಪಾಸಿಂಗು ನಿಮ್ದು ಯಾವ ಇಯರ್ ಇದೆಯಾ ಆ ಇಯರ್ ಆದರೆ ಕೊಡಿ. ಇಲ್ಲಿ PUC ಇಯರ್ ಆಫ್ ಪಾಸಿಂಗ್ ಕೊಡಬೇಕಾಗುತ್ತೆ. ನೀವು ಇಲ್ಲಿ ನಾವಿಲ್ಲಿ 2019 ಕೊಡ್ತಿದ್ದೀವಿ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು PUCದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟು ಇಲ್ಲಿ ಸ್ಟೂಡೆಂಟ್ ನೇಮ್ ಆಸ್ ಪರ್ PUC ಅಂತ ಕಾಣ್ತಿದೆಯಲ್ಲ ಆ ಒಂದು ಸ್ಪೇಸ್ ಮೇಲೆ ಆದರೆ ಕ್ಲಿಕ್ ಮಾಡಿ.
ಓಕೆನಾ. ಇಲ್ಲಿ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮ್ ಆದರೆ ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಅಂದರೆ SSLC ಇಯರ್ ಆಫ್ ಪಾಸಿಂಗ್ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು SSLC ಇಯರ್ ಆಫ್ ಪಾಸಿಂಗ್ ಯಾವಾಗಿದೆ ಆ ಒಂದು SSLC ಇಯರ್ ಆಫ್ ಪಾಸಿಂಗ್ ಕೊಡಿ. SSLC ರಿಜಿಸ್ಟ್ರೇಷನ್ ನಂಬರ್ ಆದರೆ ನೀವು ಕೂಡ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ, ಎಂಟರ್ ಮಾಡಿಬಿಟ್ಟು ಸೇಮ್ ಪ್ರೋಸೆಸ್ ಇಲ್ಲಿ ಖಾಲಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಆದರೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ಮಾಡುವಂತಹ ಮಿಸ್ಟೇಕ್ಸನ್ನು ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ನೀವು ನೆಕ್ಸ್ಟು ಇಲ್ಲಿ ಕಾಂಟ್ಯಾಕ್ಟ್ ಇಮೇಲ್ ಇದೆ ಅಲ್ಲ, ಆ ಸ್ಪೇಸ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಇಲ್ಲೆಲ್ಲೋ ಒಂದು ಹತ್ರ ಖಾಲಿ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿ. ಖಾಲಿ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಡಿಸ್ಪ್ಲೇ ಆಗುತ್ತೆ. ಓಕೆನಾ. ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಮೊಬೈಲ್ ನಂಬರ್ ಆಫ್ ದ ಅಪ್ಲಿಕೆಂಟ್ ಇಲ್ಲೆಲ್ಲೋ ಒಂದು ಹತ್ರ ಕ್ಲಿಕ್ ಮಾಡಿ. ನೋಡಿ, ನೀವು ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ್ರೆ ಸಾಕು. ನೀವು ಮೊಬೈಲ್ ನಂಬರ್ ಕೊಟ್ಟ ಕೂಡಲೇ ಇಲ್ಲಿ ವ್ಯಾಲಿಡೇಟ್ OTP ಅಂತ ಹೋಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಆದರೆ ಬರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು OTPಗೆ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನೋಡಿ ಕೆಳಗಡೆ ವ್ಯಾಲಿಡೇಟ್ ಅಂತ ಇದೆಯಲ್ಲ, ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲೇನಾಯಿತು, ವೆರಿಫೈಡ್ ಅಂತ ಬಂತು. ಇದೇ ರೀತಿಯಾಗಿ ನಿಮ್ಮ ಒಂದು ಮೇಲ್ ಕೂಡ ನೀವು ವೆರಿಫೈ ಮಾಡಬೇಕಾಗುತ್ತೆ. ಓಕೆನಾ. ನಿಮ್ಮ ಒಂದು ಮೇಲ್ ID ಅನ್ನ ಹಾಕ್ಬಿಟ್ಟು ನಿಮ್ಮ ಒಂದು ಮೇಲ್ ID ಅನ್ನ ಕೊಡಿ. ನಿಮ್ಮ ಒಂದು ಮೇಲ್ ID ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಅದು ಮೇಲ್ ಐಡಿಗೆ ಇದು ಹೋಗುತ್ತೆ ನೋಡಿ. ಇಲ್ಲಿ OTP ಆದರೆ ಹೋಗುತ್ತೆ ಅದು. ನೀವು ವ್ಯಾಲಿಡ್ ಇಮೇಲ್ ID ಕೊಡಿ. ಇಲ್ಲಿ ನೋಡಿ, ಇಲ್ಲೆಲ್ಲೋ ಒಂದು ಹತ್ರ ಸ್ಪೇಸ್ ಹತ್ರ ನೀವು ಕ್ಲಿಕ್ ಮಾಡಿದ್ರೆ ಇದು ಮೇಲ್ ಐಡಿಗೆ ಇದು ಹೋಗುತ್ತೆ, OTP ಹೋಗುತ್ತೆ ನೋಡಿ. ಇಲ್ಲಿ ನೀವು ಈ ಒಂದು ಇಮೇಲ್ ಐಡಿಗೆ ಏನು OTP ಬಂದಿರುತ್ತೋ ಈ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಸೇಮ್ ಮೊಬೈಲ್ ನಂಬರ್ ಯಾವ ರೀತಿ ವ್ಯಾಲಿಡೇಟ್ ಮಾಡ್ತೀರೋ ಇದೇ ರೀತಿ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಡಿ. ಓಕೆನಾ. ನೋಡಿ, ನಾನಿಲ್ಲಿ OTP ಎಂಟರ್ ಮಾಡ್ತೀನಿ. ನೋಡಿ, ವ್ಯಾಲಿಡೇಟ್ ಕೊಡಿ. ಓಕೆನಾ. ವೆರಿಫೈಡ್. ಇದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇದನ್ನು ಇವೆರಡನ್ನೂ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಸ್ಟ್, ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗಿರಿ. ನಿಮ್ಮ ಒಂದು ಕ್ಯಾಸ್ಟ್ ಕ್ಯಾಟಗಿರಿ ಯಾವುದಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ OBC ಇದೆ, ಅದಕ್ಕೆ ನಾನು OBC ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಯಾರ್ದು ಅರ್ಜಿ ಸಲ್ಲಿಕೆ ಮಾಡ್ತಿದ್ದೀನೋ ಅವ್ರದ್ದು OBC ಇದೆ, ಅದಕ್ಕೆ OBC. ಇಲ್ಲಿ ನಿಮಗೆ ಅಂಗವಿಕಲತೆ ಇದೆಯೇ, ಹೌದು ಇದ್ದರೆ ಹೌದು ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇಲ್ಲಿ ಇಲ್ಲ, ಅದರಿಂದ ನಾನು ನೋ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ವರ್ಡ್ ವೆರಿಫಿಕೇಷನ್ ಇದೆ. ಇಲ್ಲಿ ವರ್ಡ್ ವೆರಿಫಿಕೇಷನ್ ಏನು ಕಾಣ್ತಿದೆಯೋ ಆ ಒಂದು ವರ್ಡ್ ವೆರಿಫಿಕೇಷನ್ ಅನ್ನಾದರೆ ಟೈಪ್ ಮಾಡಿ. ಓಕೆನಾ. ನೋಡಿ, ನಾನು ಈ ಒಂದು ವರ್ಡ್ ವೆರಿಫಿಕೇಷನನ್ನು ಟೈಪ್ ಮಾಡ್ತಿದ್ದೀನಿ. ಟೈಪ್ ಮಾಡಿದ್ಮೇಲೆ ಇಷ್ಟು ಮುಗೀತು ನಿಮ್ಮ ಕೆಲಸ. ಇಲ್ಲಿ ಸಬ್ಮಿಟ್ ಆದರೆ ಕೊಡಿ. ಓಕೆನಾ. ನೋಡಿ, ಇಲ್ಲಿ ಪ್ರೊಸೆಸಿಂಗ್ ಆಗ್ತಿದೆ. ಸಬ್ಮಿಟ್ ಕೊಡಬೇಕಾದ್ರೆ ಓಕೆ. ನೋಡಿ, ಪ್ರೋಸೆಸ್ ಆಯಿತು. ಇಲ್ಲಿ ನೋಡ್ಕೋಬೋದು ಅರ್ಜಿದು ಎಲ್ಲ ಒಂದು ಡೀಟೇಲ್ಸು ಇನ್ನೊಂದು ಸರಿ ತೋರಿಸ್ತಿದೆ ನೋಡಿ. ಎಲ್ಲ ನೀವು ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಎಲ್ಲ ಡೀಟೇಲ್ಸು ಇಲ್ಲಿ ಮತ್ತೆ ತೋರಿಸ್ತಿದೆ ಇನ್ನೊಂದು ಸರಿ. ಓಕೆನಾ. ಇಲ್ಲಿ ನೀವು ಅಟ್ಯಾಚ್ ಅನೆಕ್ಸ್ಚರ್ ಎಡಿಟ್ ಅಂತ ಇದೆ. ನಿಮ್ದೇನಾದರೂ ತಪ್ಪಿದ್ರೆ ನೀವು ಎಡಿಟ್ ಕೊಟ್ಕೋಬೋದು, ಇಲ್ಲ ನ್ಯೂ ಅಪ್ಲಿಕೇಶನ್ ಕೊಡ್ಬೋದು, ಇಲ್ಲ ನಮ್ದೆಲ್ಲ ಸರಿ ಇದೆ ಅನ್ನೋದಾದರೆ ನೀವು ಇಲ್ಲಿ ಏನು ಮಾಡ್ತೀರಾ ಅಂದರೆ ಅಟ್ಯಾಚ್ ಅನೆಕ್ಸ್ಚರ್ ಅಂತ ಕಾಣ್ತಿದೆ ಅಲ್ಲ, ಒಂದು ಅಟ್ಯಾಚ್ ಅನೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಅಟ್ಯಾಚ್ ಅನೆಕ್ಸ್ಚರ್ ಅಂತ ಕಾಣ್ತಿದೆ ಅಲ್ಲ, ಒಂದು ಅಟ್ಯಾಚ್ ಅನೆಕ್ಸ್ಚರ್ ಮೇಲೆ ಆದರೆ ಕ್ಲಿಕ್ ಮಾಡಿ. ಓಕೆನಾ. ನೋಡಿ, ಕ್ಲಿಕ್ ಮಾಡಿದ ಕೂಡಲೇ ಅಕ್ನಾಲಜ್ಮೆಂಟ್ ಬಂತು. ಓಕೆನಾ. ಇವತ್ತು ಅಪ್ಲೈ ಆಗ್ತಿದೆ ಈಸಿಯಾಗಿ. ನಾನು ತುಂಬ ಅರ್ಜಿಗಳಾದರೆ ಇವತ್ತು ಸಲ್ಲಿಕೆ ಮಾಡಿಕೊಟ್ಟಿದ್ದೀನಿ ತುಂಬ ಜನಕ್ಕೆ. ಇಲ್ಲಿ ನೋಡಿ ಅಕ್ನಾಲಜ್ಮೆಂಟ್ ಕೂಡ ಬಂತು. ಓಕೆನಾ. ಇಲ್ಲಿ ನೋಡ್ಕೋಬೋದು ನೀವು, ಅಕ್ನಾಲಜ್ಮೆಂಟ್ ಆದರೆ ಬಂದಿದೆ ನೋಡಿ. ಇಲ್ಲಿ ಅಕ್ನಾಲಜ್ಮೆಂಟ್ ಬಂದಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನೀವೇನು ಮಾಡಬೇಕಾಗುತ್ತಂದರೆ ಇಲ್ಲಿ ಅಕ್ನಾಲಜ್ಮೆಂಟ್ ಬಂತಲ್ಲ, ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿಂಟ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ, ಇಲ್ಲಿ ಸೇವ್ ಮಾಡ್ಕೊಳ್ಳಿ PDF. ನಿಮ್ಮ ಒಂದು ನೇಮ್ಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೇವ್ ಮಾಡ್ಕೊಳ್ಳಿ. ಓಕೆನಾ. ಸೇವ್ ಮಾಡಿಕೊಂಡು ಡನ್ ಅಂತ ಕೊಡಿ ಅಷ್ಟೇ. ಅದಾದರೆ ಸೇವ್ ಆಗಿರುತ್ತೆ. ಈಗ ನೀವು ಸ್ಟೇಟಸ್ ಚೆಕ್ ಮಾಡೋಕ್ಕೆ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ ಅಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಸೈಡಲ್ಲಿ ನೋಡ್ಕೋಬೋದು, ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕಾಣ್ತಿದೆ ಅಲ್ಲ, ಆ ಒಂದು ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಕಾಣಿಸ್ತಿದೆ, ಆ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನಿಮ್ಮ ಒಂದು ಕಾಪಿ ಮಾಡ್ಕೊಂಡಿರುವಂತಹ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಗೆಟ್ ಡೇಟಾ ಆದರೆ ಕೊಡಿ. ಇಲ್ಲಿ
ಗೆಟ್ ಡೇಟಾ ಕೊಟ್ಟು ಕೂಡಲೇ ಇಲ್ಲಿ ನೋಡ್ಕೋಬೋದು ಏನಾಗಿದೆ, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇದೆ, ಇಲ್ಲಿ ಸಬ್ಮಿಷನ್ ಡೇಟ್ ಇದೆ, ಕರೆಂಟ್ ಸ್ಟೇಟಸ್ಸು ಅಂಡರ್ ಪ್ರೋಸೆಸ್ ಇದೆ. ಈಗ ಸಬ್ಮಿಟ್ ಮಾಡಿದ್ದೀರಲ್ಲ, ಅಂಡರ್ ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೋಬೋದು ನೀವು ಸ್ಟೇಟಸ್ ಆಫ್ ಅಪ್ಲಿಕೇಶನ್, ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಅನ್ನು ವ್ಯೂ ಮಾಡ್ಬೋದು. ಇಲ್ಲೂ ಬೇಕಾದ್ರೆ ಅಕ್ನಾಲಜ್ಮೆಂಟ್ ಅನ್ನು ನೀವು ಬೇಕಾದ್ರೆ ಮತ್ತೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಓಕೆನಾ, ಈ ರೀತಿಯಾಗಿ ಈಸಿ ಸ್ಟೆಪ್ಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ ಡೀಟೇಲ್ ಆಗಿ ನಿಮಗೆ ಯಾವ ರೀತಿ ಮಾಡಬೇಕು ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಒಂದು ಎಫರ್ಟ್ಸ್ಗೆ ನೀವು ಕೊಡಬೇಕಾಗಿರೋದು ಇಷ್ಟೇ. ಚಾನಲ್ ಸಬ್ಸ್ಕ್ರೈಬ್ ಅಂತ ಮತ್ತೆ ವಿಡಿಯೋಗೊಂದು ಲೈಕ್